ಕಬಾಲಿಗ. ಈ ಕಲಿಯುಗದ ಸಾಮ್ರಾಜ್ಯಕ್ಕೆ ಈ ಕಲೆಗಾರ ಅಪರಿಚಿತ. ನಾನ್ ತಿಳಿಸುವೆ ನನ್ನ ಮಹೇಂದ್ರ ಜಾಲದ ಸ್ವತಂತ್ರ ದುಡಿದು ತಿಂದರೆ ಸುಖ ಇದೆ ಅನ್ನೋದು ಹಿರಿಯರ ವೇದಾಂತ. ಬಡವರ ಮನೆ ಮುರಿದು ತಿಂದರೆ ಸುಖ ಇದೆ ಎನ್ನುವುದು ಈ ತೀರ್ಥ. ಚದುರಂಗದ ಚಕ್ರ ಯುವದ ಚಕ್ರ ತೀರ್ಥನ ಸಿದ್ಧಾಂತ. ಡ್ರಗ್ಸ್ ಎಂಬ ವಿಷ ಸರ್ಪದಿಂದ ಯುವ ಪೀಳಿಗೆಯನ್ನೇ ಮನಸೆಳೆದು ವಿಷಜಾಲೆಯನ್ನು ಸೃಷ್ಟಿಸುವ ವಿಷಕಂಠ. ಅವರನ್ನೆಲ್ಲ ಮತ್ತಿನೆಲ್ಲ ತೇಲಾಡುವಂತೆ ಮಾಡ ಖಜಾನೆಯ ಭಂಡಾರವನ್ನು ತುಂಬಿಸಿಕೊಳ್ಳುವ ಬಂಡಕೋರ ಕದೀಮ ಕಳ್ಳನಾಯಕ. ಈ ಭಾರತವೆಂಬ ಶಾಂತಿ ಸಮೃದ್ಧಿಯ ದೇಶದಲ್ಲಿ ಅಕ್ರಮವಾಗಿ ಬಂದೂಕು ಪಿಸ್ತೂಲನ್ನು ಸಾಗಿಸ ಅಶಾಂತಿಯನ್ನು ಸೃಷ್ಟಿಸುವ ಸೃಷ್ಟಿಕರ್ತ ಈ ಚದುರಂಗದ ಚಕ್ರವರ್ತಿ
ಈ ಮಾಂತ್ರಿಕನ ಮರ್ಮದಿಂದ ಮರಳವೆಂಬ ಪರಣ ಈಗ ಅದೇ ಸೇರಿನ ವಿಷಜಾಲದಲ್ಲಿ ಕಿಡಿಕಾರುತ್ತ ನಿಂತಿದ್ದಾನೆ ಆ ನಿನ್ನ ತಮ್ಮ ದಿಲೀಪ. ಕುನ್ನಿಯನ್ನು ಕೂಡ ನನ್ನ ವಿಷಜಾಲೆಯಲ್ಲಿ ಸಿಲುಕಿಸಿಕೊಂಡು ಸಾವೆಂಬರ ಮನೆಗೆ ಮೆರವಣಿಗೆ ಮಾಡಿಸದ ಹೋದರೆ ನನ್ನ ಹೆಸರು ಕುತಂತ್ರದ ಚಕ್ರವರ್ತಿ ಚಕ್ರತೀರ್ಥನನ್ನು. ಇದಲ್ಲದೆ ನನ್ನ ಅಂತರಂಗದಲ್ಲಿ ಮತ್ತೊಂದು ಆತಂಕ ಕಾಡುತ್ತಿದೆ. ನನ್ನ ಮಾವನ ಮಗಳಿಗಾಗಿ ನಾನು ಜಾತಕ ಪಕ್ಷಿ ಅಂತ ಕಾಯ್ತಿರುವ, ಆದರೆ ಆ ವಯ್ಯಾರದ ಜಿಂಕೆ ಮಾತ್ರ ವಿದ್ಯಾಭ್ಯಾಸದ ನೆಪ ಮಾಡಿಕೊಂಡು ನನಗೆ ಎದುರುತ್ತರ ಕೊಡುತ್ತಿದ್ದಾಳೆ. ಆ ಚಂದ್ರ ಚೊಂಗಡಿಯನ್ನು ವರ್ಣಿಸಲು ಯಾವ ಕವಿಗೂ ಅಸಾಧ್ಯ. ಏನವಳ ಸೌಂದರ್ಯ ನಾಶ. ಅವಳ ಜಡೆಯನ್ನು ಕಂಡರೆ ಬುಸುಗುಟ್ಟುವ ನಾಗರಾವು ಕೂಡ ಒಂದು ಬಾರಿ ಎಡೆ ನಿಂತು ನೋಡಬೇಕು. ಆ ಚಂಗಿನ ಬಲ ಯಾರದ ನಡೆಯ ಕಂಡರ ಸಮುದ್ರದ ಮೇಲೆ ತೇಲಾಡುವಂತ ಆ ಚಂಗಿನ ವೈಯಾರದ ನಡೆಯ ಕಂಡರ ಬೇಲೂರಿನ ಶಿರಾ ಬಾಲಕಿಯರ ನಾಟಿ ನೀರಾಗಬೇಕು. ಆ ಚಂದುಳ ತೋಕ ಬಳಕೆಯನ್ನು ನಡೆಯ ಕಂಡರ ಸಮುದ್ರದ ಮೇಲೆ ತೇಲಾಡುವಂತ ಅಂಶಗಳು ನಾಚಿ ನೀರಾಗಬೇಕು. ಇಂತಹ ಸೌಂದರ್ಯ ಭರಿತ ಸೌಂದರ್ಯಕ್ಕೆ ಇಂದಲ್ಲ ನಾನಾಗುವೆ ಸೌಂದರ್ಯದ ಅಧಿಪತಿ. ಮೇಘನ ಒಂದಲ್ಲ ಒಂದು ದಿನ ನೀನಾಗಿಯೇ ಬಂದು ಅಪ್ಪೆ ನನ್ನ ಬಾಹುಬಂಧನದಲ್ಲಿ ಒಕ್ಕು ಪ್ರೀತಿಯಿಂದ ಮುದ್ದಿಸಿದರೆ ನಾ ಕಟ್ಟುವೆ ನಿನ್ನ ಬಲಿದಾದ ಕೊರಳಿಗೆ ಬಂಗಾರದ ಒಂದು ವೇಳೆ ದಿಕ್ಕಾಸಿ ಬೇರೆ ಯಾರನ್ನು ಪ್ರೀತಿಸಿದ್ದಾದರೆ ಅಂದೇ ಯಮಕಿಂಕರನಿಂದ ಯಮಲೋಕದ ಪ್ರಯಾಣ. ಇದೇ ಈ ಅಷ್ಟಮಿ ಪಾಲಕರ ಒಡೆಯನಾದ ಚಕ್ರತೀರ್ಥ. ಚರಿತ್ರೆಗೆ ಸೃಷ್ಟಿಸಿ ಬರೆಯುವ ಚಕ್ರತೀರ್ಥನ ಚದುರಂಗದ ಆಟ. ಏನು ಬೆಂಕಿ ಸರಿಯಾಗಿ ಹೇಳಲೇ ನಮ್ಮ ದೇವರಿನ ಬ್ಯಾಗ್ ಜಲ ಸುಟ್ಟು ಹಾಳಾಗಬೇಕ್ರಿ. ಏನು ನಮ್ಮ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದ್ಯಾ? ಅದು ಹೇಗೆ?
ಬಡವರ ಹಾಸ್ಟೆಲ್. ಹಂಗಲ್ಲ ಸಾಹೇಬ್ರೆ, ಬಾಳ ದಿನ ಆದ ಮೇಲೆ ನನ್ನ ಗಂಗಿ ಬಂದಿದ್ದ ಅವಳ ಕಷ್ಟ ಸುಖ ವಿಚಾರಿಸೋದನ್ನ ಅಂತ ಇವಾಗಿದ್ದ ತಿರುಗಿ ಬರೋದ್ರೊಳಗೆ ಇಷ್ಟೆಲ್ಲ ಹಣ ಗೊತ್ತಾಗೈತೆ ನೋಡ್ರಿ. ಜಾಸ್ತಿ ಕೆಲಸ ಮಾಡೋದ್ರ ಹೆಂಗಸರಿಂದ ಹೋಗ್ತೀಯ ಮಗನೇ. ನಿನಗೆ ಈ ನಡುವೆ ಕಪ್ಪು ಜಾಸ್ತಿ ಆಗಿದೆ. ಸಂಬಳ ನಿಲ್ಲಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಬಿಡು. ಸಾಹೇಬ್ರೆ, ಕೆಲಸ ಮಾತ್ರ ಮಾಡಬೇಡ್ರಿ. ಯಾಕ್ರಿ ಬಡವರ ಹೊಟ್ಟೆ ಮೇಲೆ ಹಾಕ್ತೀರಾ? ಇನ್ಯಾವತ್ತ ಇಂಥ ಕೆಲಸ ಮಾಡ ನೋಡ್ರಿ. ಜಾಸ್ತಿ ಕೆಲಸ ಆಯ್ತು ನಡ. ಫ್ಯಾಕ್ಟ್ರಿ ಹೋಗಿ